ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಎಂಬ ಸೋಮಾರಿ ಕಂಪನಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಒಬ್ಬೇ ಒಬ್ಬ ಅಧಿಕಾರಿಗೆ ಜವಾಬ್ದಾರಿ ಇಲ್ಲವಾಗಿದೆ. ಇನ್ನು ಚಿಕ್ಕಬಳ್ಳಾಪುರ ನಗರಸಭೆ ಅಧಿಕಾರಿಗಳಿಗೆ ತಮ್ಮ ಕರ್ತವ್ಯ ನಿರ್ವಹಿಸಲು ಸಮಯ ಇಲ್ಲವಾಗಿದೆ. ಚಿಕ್ಕಬಳ್ಳಾಪುರ ನಗರವನ್ನ ಗಬ್ಬೆಬ್ಬಿಸುತ್ತಿರುವ ಈ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಎಂಬ ಸೋಮಾರಿ ಸಂಸ್ಥೆಯ ಅಧಿಕಾರಿಗಳಿಗೆ ಸ್ವಲ್ಪ ಜವಾಬ್ದಾರಿ ಇದ್ದಿದ್ರೂ ಈ ರೀತಿ ವರ್ತಿಸುತ್ತಿರಲಿಲ್ಲ. ನಗರ ವ್ಯಾಪ್ತಿಯಲ್ಲಿ ಹೆದ್ದಾರಿ ಕಾಮಗಾರಿ ಆರಂಭವಾಗಿ ಆಗಸ್ಟ್ 3ಕ್ಕೆ ಬರೋಬ್ಬರಿ 2 ವರ್ಷಗಳು ಪೂರ್ಣವಾಗಿದೆ. ಈವರೆಗೂ ಕಾಮಗಾರಿ ಮುಗಿದಿಲ್ಲ. ಇದರಿಂದ ಎಂಜಿ ರಸ್ತೆಯ ಎಲ್ಲಾ ಕಡೆಗಳಲ್ಲಿರುವ ನಾಗರಿಕರು ಪ್ರತಿನಿತ್ಯ ನರಕ ಅನುಭವಿಸುವಂತಾಗಿದೆ. ಎಂಜಿ ರಸ್ತೆಯಲ್ಲಿ ಹಾದು ಹೋಗಿರುವ ಯುಜಿಡಿ ಪೈಪ್ಲೈನ್, ಜಕ್ಕಲಮಡುಗು ಜಲಾಶಯದ ಪೈಪ್ಲೈನ್ ಸೇರಿದಂತೆ ಪ್ರತಿ ವಿಚಾರದಲ್ಲಿಯೂ ಕಳೆದ 2 ವರ್ಷಗಳಿಂದ ಸಮಸ್ಯೆ ಮುಂದುವರಿಯುತ್ತಲೇ ಇದೆ. ನಗರ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಕಾಮಗಾರಿ ನಡೆಸುವ ವೇಳೆ ಜಕ್ಕಲಮಡುಗು ಜಲಾಶಯದ ಪೈಪ್ಲೈನ್ ಒಡೆದು ಹಾಕಿದ್ದಾರೆ. ಹೀಗೆ ಒಡೆದು ಹಾಕಿ 6 ತಿಂಗಳಾದರೂ ಈವರೆಗೆ ಸಂಪರ್ಕ ಕಲ್ಪಿಸಿಲ್ಲ. ಇದರಿಂದ ತಿಮ್ಮಕ್ಕ ಬಡಾವಣೆ, ಶ್ರೀನಿವಾಸ ಬಡಾವಣೆ ಸೇರಿದಂತೆ 6 ಬಡಾವಣೆಗಳಿಗೆ ಕುಡಿಯುವ ನೀರು ಕಳೆದ 6 ತಿಂಗಳಿಂದ ಇಲ್ಲವಾಗಿದೆ. ಇನ್ನು ಕಾಮಗಾರಿ ನಡೆಯುತ್ತಿರುವ ಕಾರಣ ಯುಜಿಡಿ ಪ್ರತಿನಿತ್ಯ ಸಮಸ್ಯೆ ಎದುರಾಗುತ್ತಿದ್ದು ಜನರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈ ಎಲ್ಲ ಸಮಸ್ಯೆಗಳು ಒಂದು ಕಡೆ ಆದ್ರೆ ಇಲ್ಲಿ ನೋಡಿ, ಇಲ್ಲಿ ಕಾಣ್ತಾ ಇದೆಯಲ್ಲ ಶಾಹಿ ದರ್ಬಾರ್ ಹೋಟೆಲ್. ಈ ಹೋಟೆಲ್ ಎಂಜಿ ರಸ್ತೆಯ ಪಕ್ಕದಲ್ಲೇ ಇದೆ. ಇದು ಮಾಂಸಾಹಾರಿ ಹೋಟೆಲ್. ಈ ಹೋಟೆಲ್ ಮುಂಭಾಗದಲ್ಲಿ ರಸ್ತೆ ಮಾಡುವ ವೇಳೆ ಹೆದ್ದಾರಿ ಪ್ರಾಧಿಕಾರದವರು ಯುಜಿಡಿ ಪೈಪ್ಲೈನ್ ಹಾಳು ಮಾಡಿದ್ದಾರೆ. ಈಗ ಪೈಪ್ಲೈನ್ ಹಾಕಲು ಸಮಸ್ಯೆ ಎದುರಾಗಿದೆ. ಪೈಪ್ಲೈನ್ ಒಡೆದು 10 ದಿನಗಳಾದರೂ ಇದನ್ನ ಸರಿಪಡಿಸುವ ಕೆಲಸವನ್ನ ನಗರಸಭೆಯವರಾಗಲಿ ಹೆದ್ದಾರಿ ಪ್ರಾಧಿಕಾರದವರಾಗಲಿ ಮಾಡಿಲ್ಲ. ಹಾಗಾಗಿ ಈ ಹೋಟೆಲ್ ಮಾಲೀಕರು ತ್ಯಾಜ್ಯ ನೀರು ಚರಂಡಿಗೆ ಬಿಡುತ್ತಿದ್ದಾರೆ. ಹೀಗೆ ತ್ಯಾಜ್ಯ ನೀರು ಚರಂಡಿಗೆ ಬಿಡುತ್ತಿರುವ ಕಾರಣ ಎಂಜಿ ರಸ್ತೆಯಲ್ಲಿ ಸಂಚರಿಸುವ ಜನರಿಗೆ ತೀವ್ರ ತೊಂದರೆಯಾಗುತ್ತಿದೆ. ಈ ಸಮಸ್ಯೆ ಬಗೆಹರಿಸುವಂತೆ ಹೋಟೆಲ್ ಮಾಲೀಕ ನದೀಂ ಎಂಬುವವರು ಕಳೆದ ಆಗಸ್ಟ್ 5ರಂದೇ ಹೆದ್ದಾರಿ ಪ್ರಾಧಿಕಾರದವರಿಗೆ ಲಿಖಿತ ಮನವಿಯನ್ನ ನೀಡಿದ್ದಾರೆ. ನೋಡ್ತಾ ಇದ್ದೀರಲ್ಲ ನದೀಂ ನೀಡಿರುವ ಲಿಖಿತ ಮನವಿ. ಈ ಮನವಿಗೂ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಕ್ಯಾರೇ ಎಂದಿಲ್ಲ. ಏನಾಗಿದೆ ಅಂತ ಹೋಟೆಲ್ ಮಾಲೀಕರ ಮಾತುಗಳನ್ನ ನೀವೇ ಕೇಳಿ. ಒಂದು ವಾರದಿಂದ ಇದು ಚಿರಂಡಿದು ಪ್ರಾಬ್ಲಮ್ ಆಗಿದೆ. ಒಂದು ವಾರದ ಹಿಂದೆ ಬಂದು ಯುಜಿಡಿ ಅವರು ಪೈಪ್ ಹಾಕಿದ್ರು ಇದು ಹೋಗ್ತಾ ಇಲ್ಲ. ಆಮೇಲೆ ಇವತ್ತು ಬೆಳಗ್ಗೆ ಬಂದ್ರೂ ಯುಜಿಡಿ ಅವರು ಬಂದು ಪೈಪ್ ಹಾಕಿದ್ರು ಎಷ್ಟಾದ್ರೂ ಸೆಂಟ್ರ್ ರೋಡ್ಗೆ ಬ್ಲಾಕ್ ಆಗಿದೆ. ಇದು ರೋಡ್ ಅವ್ರಿಗೆ ಹೋಗ್ಬಿಟ್ಟು ನಾನು ಅರ್ಜಿ ಕೂಡ ಕೊಟ್ಬಿಟ್ಟು ಬಂದಿದ್ದೀನಿ ನೋಡಿ. 5ನೇ ತಾರೀಕಿಗೆ ಕೊಟ್ಬಿಟ್ಟು ಅರ್ಜಿ ಬಂದಿರೋದು ಇದು. ಇವಾಗ ಬರ್ತೀನಿ, ನಾಳೆ ಬರ್ತೀನಿ, ಈಗ ಮಾಡ್ತೀನಿ, ಹಾಗೆ ಮಾಡ್ತೀನಿ ಅಂತ ಹೇಳ್ತಾನೆ ಇದ್ದಾರೆ. ಯಾರು ಬಂದು ಪ್ರಾಬ್ಲಮ್ ಸಾಲ್ವ್ ಮಾಡಿಕೊಡ್ತಾ ಇಲ್ಲ. ಅದಕ್ಕೋಸ್ಕರ ಅದು ಓವರ್ಫ್ಲೋ ಆಗಿಬಿಟ್ಟು ಎಲ್ಲ ಚಿರಂಡಿಗೆ ಹೋಗ್ತಾ ಇದೆ. ಅದಕ್ಕೆ ಮೊನ್ನೆನೂ ಹೇಳಿದ್ದೀನಿ, ಮೊನ್ನೆ ಕಮಿಷನರ್ ಸಾಹೇಬ್ರನ್ನು ಬಂದು ಹೇಳಿಬಿಟ್ಟು ಹೋದ್ರು, ನೀವು ಇದು ಬಿಡಬಾರ್ದಪ್ಪ, ಫಸ್ಟು ಬೇಗ ಅರ್ಜಿ ಕೊಟ್ಬಿಟ್ಟು ಮಾಡಿಸಿ ಅಂತ ಹೇಳಿದ್ರು ರೋಡ್ ಅವ್ರ ಗಮನಕ್ಕೆ ಹಾಕ್ಕೊಳ್ತಾ ಇಲ್ಲ ಸರ್. ಇದು ಆಲ್ರೆಡಿ ಅಲ್ಲಿ ನೋಡಿ ಅರ್ಜಿ ಎಲ್ಲ ಕೊಟ್ಬಿಟ್ಟು ಬಂದಿದ್ದೀನಿ. ಈಗ ಏನು ಮಾಡಬೇಕು, ರೋಡ್ ಅವರೇ ಮಾಡಿಕೊಡ್ಬೇಕು. ಈ ರೋಡ್ ಅವ್ರು ಪರ್ಮಿಷನ್ ಕೊಟ್ಟರೆ ಅಂತೆ ಯುಜಿಡಿ ಅವರು ಮಾಡೋದದು. ಇವತ್ತು ಬೆಳಗ್ಗೆ ಬಂದು ಪೈಪ್ ಎಲ್ಲ ಹಾಕ್ಬಿಟ್ಟು ಹೇಳ್ಬಿಟ್ಟು ಹೋಗಿದ್ದಾರೆ. ಆದ್ರೂ ಇವಾಗವ್ರಿಗೆ ಯಾರೂ ಬಂದಿಲ್ಲ ರೋಡ್ ಅವರು. ಈ ಸಮಸ್ಯೆಗೆ ನಮಗೆ ಅನುಕೂಲ ಮಾಡಿಕೊಡಿ ಸರ್ ಸ್ವಲ್ಪ ಬೇಗ. ಇದು ಒಂದು ವಾರ 10 ದಿವಸದಿಂದ ನಾವು ಹಂಗೆ ಆಗ್ತಾಯಿದೆ ಸರ್ ಇದು. ಅದಕ್ಕೋಸ್ಕರ ಹೇಳಿದ್ರು ಯಾರು ಗಮನಕ್ಕೆ ಹಾಕ್ಕೊಳ್ತಾ ಇಲ್ಲ. ಇದು ಈಗ ಅಧಿಕಾರಿಗೆ ಹೇಳಿದ್ರೆ ಅವರು ಮುನ್ಸಿಪಾಲ್ಟಿ ಅವ್ರು ಹೇಳ್ತಾರೆ, ಈಗ ನಮಗೆ ಅವ್ರಿಗೆ ಕೊಟ್ರೇನೆ ಅಲ್ಲಪ್ಪ ನಾವು ಮಾಡ್ಕೊಡೋದು. ಈಗ ರೋಡ್ ಅವ್ರಿಗೆ ಹೇಳಿದ್ರೆ ಹೋಗ್ಬಿಟ್ಟು ಅರ್ಜಿ ಕೊಟ್ಬಿಟ್ಟು ಬಂದ್ರು ಇವಾಗವರೆಗೂ ರೋಡ್ ಅವ್ರು ಬಂದು ನೋಡಲೇ ಇಲ್ಲ ಸರ್ ಇವತ್ತುವರೆಗೂ. ಅದು ಸೆಂಟ್ರಲ್ಲೇ ಪ್ರೆಸ್ ಆಗಿರೋದು. ಮುನ್ಸಿಪಾಲ್ಟಿ ಅವ್ರು ಬಂದು ಪಾಪ ಇವತ್ತು ಬೆಳಗ್ಗೆ ಅಲ್ಲಿಂದ ಪೈಪ್ ಹಾಕಿ ಇಲ್ಲಿಂದನೂ ಮಾಡಿದ್ರು ಸೆಂಟ್ರಲ್ ಜಾಮ್ ಆಗಿರೋದು ಇದು. ಅದಕ್ಕೋಸ್ಕರ ಹೇಳಿದ್ರು ಯಾರು ಕೇಳಲಿಲ್ಲ. ಅದಕ್ಕೋಸ್ಕರ ನಿಮ್ಮ ಗಮನಕ್ಕೆ ನಾವು ತರಿಸ್ತಾ ಇದ್ದೀವಿ. ಕೇಳಿದ್ರಲ್ಲ, ಕಳೆದ 10 ದಿನಗಳ ಹಿಂದೆ ಸಮಸ್ಯೆ ಮಾಡಿದವರು ಹೆದ್ದಾರಿ ಪ್ರಾಧಿಕಾರದವರೇ. ಆದರೆ ಈವರೆಗೂ ಸಮಸ್ಯೆಗೆ ಪರಿಹಾರ ಮಾತ್ರ ನೀಡಿಲ್ಲ. ಜನರಿಗೆ ಸಮಸ್ಯೆ ಆಗುತ್ತಿದೆಯಲ್ಲ ಎಂದು ಹೋಟೆಲ್ ಮಾಲೀಕರಿಗೆ ಕೇಳಿದ್ರೆ ನಾವು ಮನವಿ ನೀಡಿದ್ರೂ ಪರಿಹಾರ ನೀಡದ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳ ತಪ್ಪು ಎನ್ನುತ್ತಾರೆ. ಆಯಿತು, ನಗರಸಭೆ ಆದರೂ ಇದಕ್ಕೆ ಪರಿಹಾರ ನೀಡಬೇಕಲ್ಲ ಎಂದು ಚಿಕ್ಕಬಳ್ಳಾಪುರ ಪೌರಾಯುಕ್ತರನ್ನ ಕೇಳಿದ್ರೆ ಈ ವಿಚಾರ ಅವರ ಗಮನಕ್ಕೆ ಬಂದೇ ಇಲ್ವಂತೆ. ಈಗ ಪರಿಶೀಲನೆ ಮಾಡಿ ಕ್ರಮ ಕೈಗೊಳ್ಳುತ್ತಾರಂತೆ. ಆದರೆ ಈಗಲೇ ನದೀಂ ಹೇಳಿದಂತೆ ಖುದ್ದು ಪೌರಾಯುಕ್ತರೇ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಎಂದು ಹೇಳಿದ್ದಾರೆ.
ಇಲ್ಲಿ ಪೌರಾಯುಕ್ತರು ನಮ್ಮ ಗಮನಕ್ಕೆ ಬಂದಿಲ್ಲ ಎನ್ನುತ್ತಿದ್ದಾರೆ. ಯಾವುದು ಸರಿ ತೀರ್ಮಾನ ನಿಮಗೆ ಬಿಟ್ಟಿದ್ದು. ಪೌರಾಯುಕ್ತರ ಮಾತುಗಳನ್ನು ಒಮ್ಮೆ ಕೇಳಿ. ನನ್ನ ಗಮನಕ್ಕೆ ಇರಲಿಲ್ಲ ಸರ್. ನಾನು ಪರಿಶೀಲನೆ ಮಾಡಿ ನಮ್ಮ ಇಂಜಿನಿಯರ್ಗೆ ಹೇಳ್ತೀನಿ. ಏನಾದರೂ ಆ ಥರ ಡ್ರೈನ್ ಬಿಟ್ಟಿದ್ರೆ ಅವ್ರ ಮೇಲೆ ಕ್ರಮ ಕೈಗೊಳ್ತಾರೆ. ಅವರು UGD ಕನೆಕ್ಷನ್ ಕೊಟ್ಕೊಬೇಕಾಗುತ್ತೆ. ಹೆಚ್ಚಿನ ನೀರಿದ್ದರೆ ಅವ್ರು ಪ್ರತ್ಯೇಕವಾದ ಒಂದು ವ್ಯವಸ್ಥೆ ಫಿಟ್ ಮಾಡಿಕೊಂಡು ಅದರಿಂದ ಅವರು ನಿರ್ವಹಣೆ ಮಾಡಬೇಕಾಗುತ್ತೆ. ಹಾಗಾಗಿ ಆ ಕುರಿತು ನಮ್ಮ ಇಂಜಿನಿಯರ್ ಪರಿಶೀಲನೆ ಮಾಡಿ ಕ್ರಮ ಕೈಗೊಳ್ತಾರೆ. ಕೇಳಿದ್ರಲ್ಲ ನಮ್ಮ ಪೌರಾಯುಕ್ತರ ಮಾತುಗಳನ್ನು. ಜನರ ಸಮಸ್ಯೆಗಳನ್ನು ಪರಿಹಾರ ಮಾಡಬೇಕು ಎಂಬ ಕನಿಷ್ಠ ಕಾಳಜಿ ನಮ್ಮ ನಗರಸಭೆ ಅಧಿಕಾರಿಗಳಿಗೆ ಹೇಗೋ ಇಲ್ಲ. 2 ವರ್ಷಗಳಾದರೂ ಕಾಮಗಾರಿ ಮುಗಿಸಲು ಸಾಧ್ಯವಾಗದ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳ ಗೋಳು ಅದೇ ಆಗಿದೆ. ಈವರೆಗೂ ಜನರ ಸಮಸ್ಯೆಗಳನ್ನು ಪರಿಹಾರ ಮಾಡುವುದಕ್ಕಿಂತ ಸೃಷ್ಟಿ ಮಾಡುವುದಕ್ಕೆ ಹೆಚ್ಚು ಒಲವು ತೋರುತ್ತಿದ್ದಾರೆ ಅನ್ಸುತ್ತೆ. ಹಾಗಾಗಿಯೇ 2 ವರ್ಷಗಳಿಂದ ನಡೆಯುತ್ತಿರುವ ಹೆದ್ದಾರಿ ಕಾಮಗಾರಿ ಇನ್ನೂ 2 ವರ್ಷಗಳಾದರೂ ಪೂರ್ಣಗೊಳ್ಳುವ ಯಾವುದೇ ಸೂಚನೆಗಳಿಲ್ಲ. ಯಾಕೆ ಅಂತೀರಾ? ಅದೇ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿ ಏನು ಹೇಳಿದ್ದಾರೆ ಅಂತ ನೀವೇ ಕೇಳಿ. ಈ MG ರೋಡ್ 234 ನಿಮ್ದೇ ಅಲ್ಲ ಸರ್ ಜವಾಬ್ದಾರಿ AWA? ಎಲ್ಲಿ, ಯಾವ ಊರಲ್ಲಿ? ಚಿಕ್ಕಬಳ್ಳಾಪುರ ನಗರ ಸರ್. ಹಾ ಹಾ ಹೇಳಿ ಸರ್ ಈಗ ನನಗೆ ಕೆಲವು ಪ್ರಶ್ನೆಗಳಿದೆ, ಅದಕ್ಕೆ ಕೇಳೋಣ ಅಂತ ಫೋನ್ ಮಾಡಿದೆ ನಿಮಗೆ. ಹೇಳಿ. ತಿಮ್ಮಕ್ಕ ಬಡಾವಣೆಗೆ ಹೋಗ್ತಾ ಇದ್ದ ಇದು ಜಕ್ಕಲಮಡುಗು ಜಲಾಶಯದ ಪೈಪ್ ಲೈನ್ ಹೊಡೆದ್ಬಿಟ್ಟು 6 ತಿಂಗಳಾಯ್ತು. ನೀವು ಇದುವರೆಗೂ ಕೊಡ್ಲಿಲ್ಲ. ನಂಬರ್ 1. ನಂಬರ್ 2, ಶಾಹಿ ದರ್ಬಾರ್ ಹೋಟ್ಲದು ತ್ಯಾಜ್ಯ ನೀರು ತಗೊಂಬಂದು ಚರಂಡಿಗೆ ಬಿಡ್ತಾ ಇದ್ದಾರೆ. ಕಾರಣ ಕೇಳಿದ್ರೆ ಹೆದ್ದಾರಿ ಪ್ರಾಧಿಕಾರದವರು UGD ಹೊಡೆದಾಕಿದ್ದಾರೆ ಅಂತ ಹೇಳ್ತಿದ್ದಾರೆ. ಇಲ್ಲ, ಅವ್ರು ಬಂದಿದ್ರೆ ಅವ್ರಿಗೆ ಹೇಳಿದೀವಲ್ಲ, ಅದನ್ನ ಕಟ್ ಮಾಡಿ ಕರೆಕ್ಟ್ ಆಗಿ UGDಗೆ ಕನೆಕ್ಟ್ ಮಾಡ್ಕೊಳ್ಳಿ ನಿಮ್ ಅಲ್ಲ, ಹೋಗ್ತಾ ಇಲ್ಲ ಅಂತ ಹೇಳ್ತಿದಾರಲ್ಲ. ಹೋಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ನಾವು NHA ಅವರಿಗೆ ಲೆಟರ್ ಕೊಟ್ಟಿದೀವಿ ಅಂತ ಲೆಟರ್ ಕೂಡ ಕೊಟ್ಟಿದ್ದಾರೆ. ಈಗ ನಿಮಗೆ ಕೊಟ್ಟರೇನಲ್ಲ, ನಮಗ್ ಲೆಟರ್ ಕೊಟ್ಟರೆ ಏನಲ್ಲ, ಅವ್ರ ಪೈಪು ಕರೆಕ್ಟ್ ಸೈಜ್ ಇಂದು, ಕರೆಕ್ಟ್ ಡಯಾದು, ಆಮೇಲೆ ಎಷ್ಟು ಡೆಪ್ತಿಗೆ ಹಾಕ್ಬೇಕು ಅಷ್ಟು ಡೆಪ್ತ್ ಹಾಕಿದ್ರೆ ಉಳಿತದೆ ಅದು. ಇಲ್ಲ, ರೋಡ್ ಅಲ್ಲಿ ಬ್ಲಾಕ್ ಆಗಿದೆ, ಇವ್ರು ಪರ್ಮಿಷನ್ ಕೊಡದೆ ನಾವು ಅಗಿಯಕ್ಕಾಗಲ್ಲ ಅಂತ ಅವ್ರು ಯಾರೋ ಚಕ್ರಪಾಣಿನೋ ಯಾರೋ ಹೇಳ್ತಿದ್ದಾರೆ, ನಗರಸಭೆ ಇಂಜಿನಿಯರ್ ಅಂತ ಹೇಳ್ತಿದ್ದಾರೆ ಅವರು. ಇಲ್ಲ, ಅವ್ರದ್ದೇನ್ ಪೈಪ್ ಇದೆಯಲ್ಲ, ಸ್ವಂತ ಪೈಪು, ಅದನ್ನ ಮ್ಯಾನ್ಯುವಲಿ ಕನೆಕ್ಟ್ ಮಾಡ್ಕೋಬೇಕು ಅವರು ಕರೆಕ್ಟ್ ಆಗಿ. ಮಾಡಿದಾರಂತೆ, ಮಾಡಿದ್ರು ಹೋಗ್ತಾ ಇಲ್ಲ ಅನ್ನೋದು ಅವ್ರ ಆರೋಪ. ಇಲ್ಲ, ಅದ ಈಗ ಮೇನ್ ಲೈನ್ ಅಂತೂ CMC ಅವ್ರು ಮೇಂಟೈನ್ ಮಾಡ್ತಾರೆ. ನಾವು ಚೇಂಬರ್ ಮಾತ್ರ ಹೈಟ್ ಮಾಡ್ತಾ ಇದೀವಿ. ಚೇಂಬರ್ ರೋಡ್ ಇಂದ ಏನು ಚೇಂಬರ್ ಡೌನ್ ಆಗ್ತಿತ್ತು ಅದು ಮಾತ್ರ ಹೈಟ್ ಮಾಡ್ತಾ ಇದೀವಿ. ಲೈನ್ ಏನು ಟಚ್ ಮಾಡಿಲ್ಲ ನಾವು. ಆ ಮ್ಯಾನ್ ಹೋಲಿಗೆ ಇರೋ ಕನೆಕ್ಷನ್ಗಳು ನಾವು ಟಚ್ ಮಾಡಿಲ್ಲ. ಯಾವ ಹೊಸವ್ರು ಯಾರಾದ್ರೂ ಕನೆಕ್ಷನ್ ತಗೊಳ್ಳೋರಾದ್ರೆ ಈಗ ರೋಡ್ ಮಾಡೋಕ್ಕಿಂತ ಮುಂಚೆ ಕನೆಕ್ಷನ್ ತಗೊಳ್ಳಿ ಅಂತ ಹೇಳಿದೀವಿ. ಅದನ್ನ ಅವ್ರು ಏನ್ ಸರ್, ತಿಮ್ಮಕ್ಕ ಲೇಔಟ್ ಪೂರ್ತಿ ಇಲ್ಲ ನೀರು, 180 ಮನೆಗೆ 6 ತಿಂಗಳಾಗಿದೆ ನೀವು ಹೊಡೆದಾಕಿ. ನಮ್ಮ ಹೈವೇ ಅವ್ರು ಹೊಡೆದಾಕಿದಾರ? ಹೌದು ಸರ್. ಎಲ್ಲಿ? ತಿಮ್ಮಕ್ಕ ಲೇಔಟ್ ಹತ್ರ? ತಿಮ್ಮಕ್ಕ ಲೇಔಟ್ ಹತ್ರ ಅಲ್ಲ, ಪೊಲೀಸ್ ಸ್ಟೇಷನ್, ಟೌನ್ ಪೊಲೀಸ್ ಸ್ಟೇಷನ್ ಮುಂದೆ ಪೈಪ್ ಲೈನ್ ಕನೆಕ್ಷನ್ ನ ಹೊಡೆದಾಕಿದಿರಿ. ಒಂದೇ ನಿಮಿಷ ಇರಿ. 6 ತಿಂಗಳಾಯ್ತು ಹೊಡೆದಾಕಿ. ಒಂದೇ ನಿಮಿಷ ಇರಿ. ಹೊಡೆದಾಗ್ದ್ರೆ 6 ತಿಂಗಳಿಂದ ಯಾಕೆ ಮಾಡಿಲ್ಲ? ನಾನು ಇಂಜಿನಿಯರಿಗೆ ಕನೆಕ್ಟ್ ಮಾಡ್ತೀನಿ, ಮಾತಾಡೋಣ. ಒಂದ್ ನಿಮಿಷ ಇನ್ನ ಇದೆ ಸರ್. ಈಗ ಮೊನ್ನೆ ಆಗಸ್ಟ್ 3ನೇ ತಾರೀಕಿಗೆ ನೀವು ಕಾಮಗಾರಿ ಸ್ಟಾರ್ಟ್ ಮಾಡಿ 2 ವರ್ಷ ಪೂರ್ತಿ ಆಯ್ತು ಸರ್. ಈ ಹೆದ್ದಾರಿ ನಗರ ವ್ಯಾಪ್ತಿಯಲ್ಲಿ ನಾನು ಮಾತಾಡ್ತಿದ್ದೀನಿ. 2 ವರ್ಷ ಆಯ್ತು. ಇನ್ನ ಎಷ್ಟು ವರ್ಷ ಬೇಕಾಗ್ಬೋದು ಸರ್ ನಿಮ್ಗೆ ಈ ಹೆದ್ದಾರಿ ಪೂರ್ತಿ ಮಾಡೋದಕ್ಕೆ? ಕೋರ್ಟ್ ಅಲ್ಲಿ ಕೇಸ್ಗಳಿದಾವೆ, ಅವೆಲ್ಲ ಸಾಲ್ವ್ ಮಾಡ್ಕೊಂಡು ಹೋಗ್ಬೇಕಾಗ್ತದೆ. ಆಮೇಲೆ ಬೆಸ್ಕಾಮ್ದು ಎಲೆಕ್ಟ್ರಿಕಲ್ ಯುಟಿಲಿಟಿ ತೆಗಿಬೇಕು. ಓಕೆ. ಆಮೇಲೆ ಜಕ್ಕಲಮಡುಗು ಪೈಪ್ ರೋಡಲ್ಲೇ, ನಡುವೆ ರೋಡಲ್ಲೇ ಇದೆ, ಅದನ್ನು ಶಿಫ್ಟ್ ಮಾಡಬೇಕು. ರೋಡ್ ಜಕ್ಕಲಮಡುಗು ಪೈಪ್ ಶಿಫ್ಟ್ ಮಾಡ್ಬೇಕಂದ್ರೆ ಅದನ್ನ 2 ದಿವಸ ಬಂದ್ ಮಾಡ್ಬೇಕು. ಓಕೆ. ಈ ತರ ಎಲ್ಲ ಯುಟಿಲಿಟೀಸ್ ಇದಾವೆ. ಸರ್. ಅದನ್ನ ತೆಗೆದುಕೊಂಡು ಅವೆಲ್ಲ ಸೈಡಿಗೆ ಮಾಡಿ ಮರ ತೆಗಿಬೇಕು. ಆಮೇಲೆ ಕೆಲವು ಬರ್ತಕ್ಕಂತ ಯಾವ್ದಾದ್ರು ಕಟ್ಟಡದ ಕಾಲಮ್ಸ್ ಅವೆಲ್ಲ ಫೌಂಡೇಶನ್ ಬರ್ತಾ ಇದೆ ಒಳಗಡೆ. ಮೇಲಿನ ಮೇಲೆ ಬಿಲ್ಡಿಂಗ್ ತೆಕ್ಕೊಂಡಿದ್ದಾರೆ, ಕೆಳಗೆ ಡ್ರೈನ್ ಮಾಡುವಾಗ ಫೌಂಡೇಶನ್. ಈ ತರ ಟೌನ್ ಅಲ್ಲಿ ತುಂಬಾ ಸಮಸ್ಯೆಗಳಿದಾವೆ. ಒಳಗೆ ನಮ್ಗೆ ಗೊತ್ತಿರ್ಲಾರ್ದಂಗೆ ಕೆಲವು ಪೈಪ್ಗಳು ಕ್ರಾಸ್ ಆಗಿದಾವೆ. ಹಂಗಾಗಿ ಈಗ ಎಲೆಕ್ಟ್ರಿಕಲ್ LC ತಗೋಬೇಕು ನಾವು, ಎಲೆಕ್ಟ್ರಿಕಲ್ ಪೋಲ್ ತೆಗಿಬೇಕಂದ್ರೆ. ಅದು ಅವರು ಟೈಮ್ ಲಿಮಿಟ್ ಅಲ್ಲಿ 2 ತಾಸು 3 ತಾಸು ಕೊಡ್ತಾರೆ. ಈಗ ನೋಡಿ, ಅಣ್ಣಮ್ಮ ಜಾತ್ರೆ ಬಂತು 10 ದಿವಸ. ಈ ತರ ಆಗಿ ಅಲ್ಲಿ ನಾವು ಪೈಪ್ ಕನೆಕ್ಷನ್ ಮಾಡಿ ಈ ರೋಡ್ ಮುಗಿಸ್ಬಿಡೋಣ ಅಂತ ಅನ್ಕೊಂಡಿದೀವಿ. ಆ ಜಾತ್ರೆ 1 ವಾರ ಜಾತ್ರೆ ಹೋಯ್ತು. ಇನ್ನ ಅಲ್ಲಿ ಕೆಲವು ಬಿಲ್ಡಿಂಗ್ಸ್ ತೆಗಿಬೇಕಾಗಿದೆ. ಈ ತರ ಇದೆ. ಎಲ್ಲ ಎನ್ಕ್ರೋಚ್ಮೆಂಟ್ ತೆಗೆದು ಮಾಡೋದಕ್ಕೆ ತೊಂದರೆ ಇದೆ. ಅಲ್ಲಿಗೆ ಈಗ 80% 90% ಬಂದ್ಬಿಟ್ಟಿದೀವಿ. ಇನ್ನೊಂದು 10% ಇರೋದು.
ಮುಗಿಸೋಣ ಆದಷ್ಟು ಬೇಗ ತಮ್ದೆಲ್ಲ ಕೋಆಪರೇಷನ್ ಇಂದ. ಕೇಳಿದ್ರಲ್ಲ, ಹೋಟೆಲ್ ಮಾಲೀಕರೇ ಪೈಪ್ ಹಾಕಿಕೊಳ್ಬೇಕು, ನೀರಿನ ಪೈಪ್ಲೈನ್ ದುರಸ್ತಿ ಸಂಬಂಧ ಮತ್ತೊಬ್ಬರೊಂದಿಗೆ ಮಾತನಾಡಬೇಕು, 1 ಮರ ಕಡಿದ್ರೆ 10 ಮರದ ವೆಚ್ಚವನ್ನ ಅರಣ್ಯ ಇಲಾಖೆಗೆ ನೀಡಲಾಗುತ್ತದೆ ಎಂಬುದು ಈ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಯ ಮಾತು. ಇನ್ನು ಅರಣ್ಯ ಇಲಾಖೆ ಅಧಿಕಾರಿಗಳು ಕೇವಲ ಮರ ಕಡಿಯುವುದಕ್ಕೆ ಅನುಮತಿ ನೀಡಲು ಮಾತ್ರ ಅವರು ಹುದ್ದೆಯಲ್ಲಿ ಕುಳಿತಿದ್ದಾರೆ ಹೊರತು ಕಳೆದ ದಶಮಾನದಲ್ಲಿ ಒಂದೇ ಒಂದು ಗಿಡ ನೆಟ್ಟು ಪೋಷಣೆ ಮಾಡಿದ ನಿದರ್ಶನವಿಲ್ಲ. ಇಂತಹ ಅಧಿಕಾರಿಗಳಿಂದ ಚಿಕ್ಕಬಳ್ಳಾಪುರ ನಗರ ಮತ್ತು ನಾಗರಿಕರಿಗೆ ತೊಂದರೆಯೇ ಹೊರತು ಯಾವುದೇ ಅನುಕೂಲವಿಲ್ಲ ಎಂಬುದು ಪ್ರಜ್ಞಾವಂತರ ನೇರ ಆರೋಪವಾಗಿದೆ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.